ಸ್ನೇಹಿತರೆ ನಮಸ್ಕಾರ. ಭಾರತ ದೇಶದಲ್ಲಿ ಭಾರತ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರೋ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಈ ಪ್ರಕ್ರಿಯೆ ನಡೀತಾ ಇದೆ. ಅದು ಬಿರುಸನ್ನು ಕೂಡ ಪಡ್ಕೊಂಡಿದೆ. ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರಿಂದ ಹಿಡಿದು EROಗಳು, AEROಗಳು ಮತ್ತು ತಳಹಂತದ BLOಗಳವರೆಗೆ ನಿರಂತರವಾಗಿ ಇದರ ಸುತ್ತ ತೊಡಕೊಂಡಿದ್ದಾರೆ. ಆದರೂ ಕೂಡ ಈ ಒಂದು SIR ಪ್ರಕ್ರಿಯೆ ಯಶಸ್ಸು ಬಹುಮಟ್ಟಿಗೆ BLOಗಳ ಕಾರ್ಯಕ್ಷಮತೆ ಏನಿದೆ ಅವ್ರ ಮೇಲೆ ಅವಲಂಬಿತವಾಗಿರುತ್ತೆ. ಮತದಾರರ ಪಟ್ಟಿಯನ್ನು ನಿಖರವಾಗಿಸುವಲ್ಲಿ ಮತ್ತು ನವೀಕೃತವಾಗಿಡುವಲ್ಲಿ BLOಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಳೆದ ಜನವರಿ ತಿಂಗಳಿಂದ ಮ್ಯಾಪಿಂಗ್ ಪ್ರಕ್ರಿಯೆ ಏನು ನಡೀತಾ ಇತ್ತು, ಅಲ್ಲಿಂದ ಇದು SIR ಪ್ರಕ್ರಿಯೆ ಆರಂಭವಾಗಿದ್ದರೂ ಕೂಡ ಅಧಿಕೃತವಾಗಿ ಕಳೆದ ಜೂನ್ 29ನೇ ತಾರೀಕಿಂದ ಎನ್ಯುಮರೇಷನ್ ಫಾರಮ್ಗಳನ್ನು ಮನೆ ಮನೆಗೆ ಕೊಡುವುದರೊಂದಿಗೆ ಇದಕ್ಕೆ ಚಾಲನೆ ಸಿಕ್ತು. ಆದರೆ BLO ಅವರು ಈ SIR ಪ್ರಕ್ರಿಯೆಯ ಕಾರ್ಯನಿರ್ವಹಣೆಯ ವೇಳೆ ಹಲವು ಸವಾಲುಗಳನ್ನು ಎದುರಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರೆಲ್ಲ ಏನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ನೋಡಿ. ಎನ್ಯುಮರೇಷನ್ ಫಾರಮನ್ನು ತುಂಬಲಿಕ್ಕೆ ಸಾರ್ವಜನಿಕರಿಗೆ ಹೇಳಿದ್ದಾರೆ, ಅಂದರೆ ನಾಗರಿಕರಿಗೆ ಹೇಳಿದ್ದಾರೆ ಅಥವಾ ಮತದಾರರಿಗೆ ಹೇಳಿದ್ದಾರೆ. ಆದರೆ ಆ ಎನ್ಯುಮರೇಷನ್ ಫಾರಮನ್ನು ತುಂಬುವಲ್ಲಿ ಮತದಾರರಿಗೆ ಸಾಕಷ್ಟು ಮಾಹಿತಿಯ ಕೊರತೆ ಇದೆ. 2002ರ ಮತಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥವ್ರು ಮತ್ತು 2002ರ ಮತಪಟ್ಟಿಯಲ್ಲಿ ಹೆಸರಿಲ್ದಕ್ಕಂಥವ್ರು ಯಾವ ಕಡೆ ಅರ್ಜಿಯನ್ನು ತುಂಬಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇಲ್ಲ. ಮತ್ತು ಎನ್ಯುಮರೇಷನ್ ಫಾರಮನ್ನು ತುಂಬಲಿಕ್ಕೆ ಸಹಾಯ ಮಾಡಬೇಕಾಗಿರತಕ್ಕಂತಹ BLOಗಳಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಅಧಿಕಾರವನ್ನು ನಿರ್ಧರಿಸ್ತಕ್ಕಂಥ ಅರ್ಹ ಮತದಾರರ ಹೆಸರು ಮತಪಟ್ಟಿಯಲ್ಲಿ ಉಳಿಸ್ತಕ್ಕಂತಹ ಜವಾಬ್ದಾರಿ BLOಗಳಿಗಿದೆ. ಇಂತಹ BLOಗಳಿಗೆ ಸರ್ಕಾರ ಅಥವಾ ಚುನಾವಣಾ ಆಯೋಗ ಸರಿಯಾದಂತಹ ಮಾಹಿತಿಯನ್ನು ಅಥವಾ ತರಬೇತಿಯನ್ನು ನೀಡಲಿಲ್ಲ ಅಂದರೆ ಅದು ತುಂಬ ಆಶ್ಚರ್ಯಕರವಾದಂಥ ವಿಷಯ ಆಗಿರುತ್ತೆ. ಅರ್ಜಿಗಳನ್ನು ಯಾವ ರೀತಿ ತುಂಬಬೇಕು, 2002ರ ಮತಪಟ್ಟಿಯಲ್ಲಿರ್ತಕ್ಕಂಥವರು ಎಡಗಡೆ ತುಂಬಬೇಕು ಅಂತೇಳಿದೆ, 2002ರ ಮತಪಟ್ಟಿಯಲ್ಲಿ ಯಾರ ಹೆಸರಿಲ್ಲ ಅವರು ಬಲಗಡೆ ತುಂಬಬೇಕು ಅಂತೇಳಿದೆ, ಮತ್ತು 2002ರ ಮತಪಟ್ಟಿಯಲ್ಲಿ ಯಾವ ರೀತಿ ದಾಖಲೆ ಇತ್ತು ಆ ರೀತಿ ತುಂಬಬೇಕು ಅಂತ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಆದರೆ ಚುನಾವಣಾ ಆಯೋಗ ನಾವು ಜಾಗೃತ ಕರ್ನಾಟಕದಿಂದ ಹಲವಾರು ಬಾರಿ ಮನವಿಯನ್ನು ಮಾಡಿದ್ವಿ, ಪತ್ರಗಳನ್ನು ಬರೆದಿದ್ವಿ. ಇದಕ್ಕೆ ಲಿಖಿತ ಉತ್ತರವನ್ನು ಇನ್ನೂ ಕೂಡ ಚುನಾವಣಾ ಆಯೋಗ ನೀಡಲಿಲ್ಲ. ನಾವು ಹಲವಾರು ಪತ್ರಗಳನ್ನು ಕೊಟ್ಟರೂ ಕೂಡ ಉತ್ತರ ಬರದೇ ಇದ್ದಾಗ ಒಂದು ನಿಯೋಗದ ಮೂಲಕ ನಾವು ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಿದ್ವಿ. ಆದರೆ ಚುನಾವಣಾ ಆಯೋಗ ನಮ್ಮನ್ನು ಒಳಗೂ ಬಿಡದೆ ಗೇಟ್ನಲ್ಲೇ ಪೊಲೀಸರನ್ನ ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಸಿದ್ರು. ಸೊ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕಂಥದ್ದು ಒಂದು ಸಂವಿಧಾನಬದ್ಧ ಸಂಸ್ಥೆಯ ಜವಾಬ್ದಾರಿ, ಅದು ನೀವು ಅರ್ಥಕೋಬೇಕಿತ್ತು. ಹಾಗಾಗಿ ಲಿಖಿತ ಉತ್ತರವನ್ನು ಜನರು ಬಯಸ್ತಾ ಇದ್ದಾರೆ, ಮತದಾರರು ಬಯಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಚುನಾವಣಾ ಮತಪಟ್ಟಿಯನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಅಥವಾ ಒಂದು ಅರ್ಹ ಮತದಾರರನ್ನು ಉಳಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ BLOಗಳಿಗೆ ನಿಮ್ಮ ಲಿಖಿತ ಉತ್ತರ ಬೇಕಾಗಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮತ್ತು ಇನ್ನೂ ಕೆಲವು ಕಡೆ ಅರ್ಜಿಗಳನ್ನು ಮತದಾರರು ತಪ್ಪಾಗಿ ತುಂಬ್ತಾ ಇದ್ದಾರೆ. ಅದನ್ನು ಸರಿಪಡಿಸುವಂತಹ ಅವಕಾಶ BLOಗಿದೆ. ಇದನ್ನು ಎಡಿಟ್ ಮಾಡ್ಬೋದು ಎಂಬತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ಕೂಡ BLOಗಳಿಗೆ ಚುನಾವಣಾ ಆಯೋಗ ನೀಡಿಲ್ಲ. ಮತ್ತು ಹಿಂದೆ ಏನು ಮ್ಯಾಪಿಂಗ್ ಅಂತ ಪ್ರಕ್ರಿಯೆ ನಡೆದಿತ್ತು, ಆ ಮ್ಯಾಪಿಂಗಲ್ಲಿ ಹಲವಾರು ತಪ್ಪುಗಳಾಗಿದೆ. ಆ ತಪ್ಪುಗಳನ್ನು ಸರಿಪಡಿಸಿ ಆ ಎನ್ಯುಮರೇಷನ್ ಫಾರಮನ್ನು ಅಪ್ಲೋಡ್ ಮಾಡ್ಬೋದು ಎಂಬ ಸಣ್ಣ ಮಾಹಿತಿಯು ಕೂಡ ಇದುವರೆಗೂ BLOಗಳಿಗೆ ಗೊತ್ತೇ ಇಲ್ಲ. ಅಂದರೆ ನಾವು ಯಾರನ್ನ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಇವತ್ತು BLOಗಳಾಗಿ ಕೆಲಸ ಮಾಡ್ತಕ್ಕಂಥವರು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರೂ ತಮ್ಮೆಲ್ಲ ಕೆಲಸಗಳನ್ನು ಮುಗಿಸಿ ಈ ಚುನಾವಣಾ ಕಾರ್ಯಗಳನ್ನು ನಿರ್ವಹಿಸಬೇಕು. ಸೊ ಆ ಕಾರಣಕ್ಕೆ ಈ ಒಂದು SIR ಪ್ರಕ್ರಿಯೆ ವೇಳಾಪಟ್ಟಿ ಇವತ್ತು ಎಲ್ಲ ಹಂತಗಳಲ್ಲೂ ಒಂದು ವಾರ ಮುಂದಕ್ಕೆ ಹೋಗಿದೆ. ಆದರೆ ಆ ಸಮಯ ಸಾಲಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ 5 ಕೋಟಿಗೂ ಹೆಚ್ಚು ಮತದಾರರಿದ್ದಾರೆ. ಇಂತಹ ಒಂದು ದೊಡ್ಡ ರಾಜ್ಯದಲ್ಲಿ ಎಲ್ಲ ಇಡೀ ಪ್ರಕ್ರಿಯೆಯನ್ನು 3 ತಿಂಗಳೊಳಗೆ
ಮುಗಿಸ್ಬೇಕು ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಇದನ್ನು ಚುನಾವಣಾ ಆಯೋಗ ಯೋಚನೆ ಮಾಡಬೇಕಾಗತ್ತೆ. ಮತ್ತು ಕೆಲವು ಕಡೆ BLOಗಳು ಒಂದು ಎನ್ಯುಮರೇಷನ್ ಫಾರಮನ್ನು ನೀಡಿ ಮತ್ತೊಂದನ್ನು ಖಾಲಿ ನೀಡ್ತಾ ಇದ್ದಾರೆ. ಅಂದ್ರೇನು? ಪ್ರತಿ ಮತದಾರರಿಗೂ BLOಗಳು 2 ಎನ್ಯುಮರೇಷನ್ ಫಾರಮನ್ನು ಕೊಡಬೇಕು. ಆ 2ರಲ್ಲಿ ಒಂದನ್ನು ತಾವಿಟ್ಕೊಂಡು ಇನ್ನೊಂದನ್ನು ಖಾತರಿಯಾಗಿ ಮತದಾರರಿಗೆ ನೀಡಬೇಕು. ಒಂದು ವೇಳೆ ಮುಂದೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರ ಹೆಸರು ಮತಪಟ್ಟಿಯಿಂದ ಆಚೆ ಹೋಗ್ತಕ್ಕಂಥ ಸಂದರ್ಭ ಬಂದರೆ ಅಥವಾ ಚುನಾವಣಾ ಆಯೋಗ ಅವರಿಗೆ ನೋಟಿಸ್ ನೀಡಿದ್ರೆ ಯಾವ ಆಧಾರದ ಮೇಲೆ ಅವರು ಮೇಲ್ಮನವಿಯನ್ನು ಸಲ್ಲಿಸಬೇಕು? ಇದಕ್ಕೆ ಯಾರು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ? ಮತ್ತು ವಿಶೇಷವಾಗಿ ಉದ್ಯೋಗದ ಕಾರಣಕ್ಕೆ, ಶಿಕ್ಷಣದ ಕಾರಣಕ್ಕೆ ಅಥವಾ ವಲಸೆಯ ಕಾರಣಕ್ಕೆ ಹಲವಾರು ಜನ ಮನೆಯಲ್ಲಿ ಇರೋದಿಲ್ಲ. ಇದರ ಆಧಾರದ ಮೇಲೆ ಅರ್ಹ ಮತದಾರರು ಮತಪಟ್ಟಿಯಿಂದ ಆಚೆ ಉಳಿತಕ್ಕಂಥ ಸಾಧ್ಯತೆ ಇದೆ. ಎನ್ಯುಮರೇಷನ್ ಫಾರಮ್ಗಳನ್ನು ಯಾಕೆಂದರೆ ಮನೆಯವರ ಬಳಿ ಮಾತ್ರ ಕೊಡಬೇಕು ಅಂತ ನಿಯಮ ಇದೆ. ಮತ್ತು ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಕೆಲಸದ ಕಾರಣಕ್ಕೆ ಮತ್ತು ಬಾಡಿಗೆ ಮನೆಯ ಕಾರಣಕ್ಕೆ ಮತ್ತು ಮನೆ ಶಿಫ್ಟ್ ಆಗಿರುವ ಕಾರಣಕ್ಕೆ ಎನ್ಯುಮರೇಷನ್ ಫಾರಮ್ ತಲುಪ್ತಕ್ಕಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಇದಕ್ಕೆ ಯಾರು ಹೊಣೆಯನ್ನು ಹೊತ್ಕೊಳ್ತಾರೆ? ಸೊ ಶಿಫ್ಟ್ ಅನ್ನೋ ಕಾರಣಕ್ಕೆ ಇದುವರೆಗೂ ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ 22 ಲಕ್ಷ ಮತದಾರರಿಗೆ ಎನ್ಯುಮರೇಷನ್ ಫಾರಮ್ ತಲುಪಿಲ್ಲ. 22 ಲಕ್ಷ ಜನರಲ್ಲಿ ಅರ್ಹ ಮತದಾರರು ಮತಪಟ್ಟಿಯಿಂದ ಆಚೆ ಹೋಗಬಾರ್ದು. ಇದಕ್ಕೆ ಚುನಾವಣಾ ಆಯೋಗ ಜವಾಬ್ದಾರಿಯನ್ನು ತಗೊಳ್ಬೇಕು. ಸೊ ಇಷ್ಟೆಲ್ಲ ಸಾಧ್ಯತೆ ಆದ ಮೇಲೆ ಪರಿಹಾರಗಳು ಕೂಡ ಇದೆ. ಏಕೆಂದರೆ ಇವತ್ತು ಸಾಮಾಜಿಕ ಮಾಧ್ಯಮ ಇದೆ, ಸ್ಥಳೀಯ ಮಾಧ್ಯಮಗಳಿವೆ, ಸಾರ್ವಜನಿಕ ಪ್ರಕಟಣೆಗಳ ಮೂಲಕ ನೀವು ಮತದಾರರಿಗೆ BLOಗಳಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಮುಖ್ಯವಾಗಿ ಈ BLOಗಳಿಗೆ ಅವರೇನು ಎನ್ಯುಮರೇಷನ್ ಫಾರಮನ್ನು ತುಂಬುವಲ್ಲಿ ಅಥವಾ ಯಾವ ರೀತಿ ಮ್ಯಾಪಿಂಗ್ ಮಾಡಬೇಕು ಅದರ ಬಗ್ಗೆ ಬಹುತೇಕ ತರಬೇತಿಯನ್ನೇ ನೀಡಿಲ್ಲ ಎಷ್ಟೋ BLOಗಳಿಗೆ. ಹಾಗಾಗಿ ಅವ್ರಿಗೆ ಸಮರ್ಪಕವಾದಂಥ ಒಂದು ತರಬೇತಿಯನ್ನು ಆ SIR ಪ್ರಕ್ರಿಯೆ ಇರತಕ್ಕಂಥ ಕಾನೂನೇನು ತಾಂತ್ರಿಕವಾಗಿರ್ಬೋದು ಅಥವಾ ವಿಶೇಷವಾಗಿ ದಾಖಲೆಗಳ ಪರಿಶೀಲನೆ ಕುರಿತು ನೀವು ತರಬೇತಿಯನ್ನು ಚುನಾವಣಾ ಆಯೋಗ ನೀಡಬೇಕಾಗತ್ತೆ. ಮತ್ತು ಮುಖ್ಯವಾಗಿ ಹೆಚ್ಚಿನ ಮತದಾರರಿರ್ತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನೀವು ನಿಯೋಜಿಸಬೇಕು. ಅಂದರೆ ಹೆಚ್ಚು ಜನರಿದ್ದಾಗ ಒಬ್ಬರು BLOಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವ್ರಿಗೆ ಸಹಾಯಕವಾಗಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕಾಗಿರುತ್ತೆ. ಮತ್ತು ಈ ಸಾಕಷ್ಟು ಕಡಿಮೆ ಅವಧಿ ಇರೋದರಿಂದ ಇನ್ನೂ ನಮ್ಮ ರಾಜ್ಯದಲ್ಲಿ ಚುನಾವಣೆ ಬರತಕ್ಕಂಥದ್ದು 2 ವರ್ಷಗಳ ಮೇಲಿದೆ. ಹಾಗಾಗಿ ಸಮಯಾವಕಾಶವನ್ನು ವಿಸ್ತರಣೆ ಮಾಡೋದರಲ್ಲಿ ಯಾವ ತೊಂದರೆಯೂ ಆಗಲ್ಲ. ಹಾಗಾಗಿ ಸಮರ್ಪಕವಾದಂಥ ಸಮಯವನ್ನು ನೀಡಿ ಅವ್ರಿಗೆ ನೀವು ನೆರವನ್ನು ನೀಡಬೇಕಾಗಿರುತ್ತೆ. ಉತ್ತಮವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ BLOಗಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು, ಅವರ ಕಾರ್ಯನಿರ್ವಹಣೆಗೆ ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದು ಚುನಾವಣಾ ಆಯೋಗದ ಜವಾಬ್ದಾರಿಯಾಗಿರುತ್ತೆ. ಸೊ ಒಟ್ಟಾರೆ SIR ಪ್ರಕ್ರಿಯೆ ಅಂತಕ್ಕಂಥದ್ದು ಕೇವಲ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾತ್ರ ಅಲ್ಲ, ಇವತ್ತು ಪ್ರಜಾಪ್ರಭುತ್ವದ ವಿಶ್ವಾಸಾರ್ಹತೆಯನ್ನು ಬಲಪಡಿಸ್ತಕ್ಕಂಥ ಒಂದು ಪ್ರಮುಖ ಪ್ರಕ್ರಿಯೆ. BLOಗಳು ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಆ ಎಲ್ಲ ಸಮಸ್ಯೆಗಳಿಗೆ ಸಮಯೋಚಿತವಾಗಿ ಪರಿಹಾರವನ್ನು ನೀಡಿ ಅವರಿಗೆ ಬೇಕಾಗಿರತಕ್ಕಂಥ ಅಗತ್ಯವಾಗಿರತಕ್ಕಂಥ ತಾಂತ್ರಿಕ, ಆಡಳಿತಾತ್ಮಕ ಮತ್ತು ಸಾಮಾಜಿಕವಾಗಿರತಕ್ಕಂಥ ಬೆಂಬಲವನ್ನು ಒದಗಿಸಿದರೆ ಮತದಾರರ ಪಟ್ಟಿ ಮತ್ತಷ್ಟು ನಿಖರವಾಗಿರುತ್ತೆ, ಪಾರದರ್ಶಕವಾಗಿರುತ್ತೆ ಮತ್ತು ವಿಶ್ವಾಸಾರ್ಹವಾಗಿರೋಕ್ಕೆ ಸಾಧ್ಯವಾಗುತ್ತೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.